ಈ ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕೆ ಕಾರಣ ಆದಂತಹ ಜನಪ್ರಿಯ ಯೋಜನೆ ಅಂತ ಹೇಳಿದ್ರೆ ಅದು ಗ್ಯಾರಂಟಿ ಯೋಜನೆ. ಈಗ ಈ ಗ್ಯಾರಂಟಿ ಯೋಜನೆಯಲ್ಲಿ ಪರಿಷ್ಕರಣೆಗೆ ಸರ್ಕಾರ ಮುಂದಾಗ್ತಾ ಇದೆ. ಯಾರ್ಯಾರು ಫಲಾನುಭವಿಗಳು ಇಲ್ಲಿ ತನಕ ಗ್ಯಾರಂಟಿ ಯೋಜನೆಯ ಲಾಭವನ್ನು ಪಡಿತಾ ಇದ್ರು ಅವರೆಲ್ಲರೂ ಕೂಡ ಮರು ನೋಂದಣಿಯನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇದು ಸರ್ಕಾರದಿಂದ ನಮಗೆ ಆಘಾತ ಅಂತ ಹೇಳಿ ಫಲಾನುಭವಿಗಳು ಹೇಳ್ತಾ ಇದ್ದಾರೆ. ಜನರನ್ನು ಮಾತಾಡಿಸಿದ್ದೀವಿ, ಮತ್ತು ಇದರಿಂದ ಆಗುವಂತಹ ಪ್ರಯೋಜನ ಸರ್ಕಾರಕ್ಕೇನು, ಅಧಿಕಾರಿಗಳಿಗೇನು ಸವಾಲು ಎಲ್ಲ ಹೇಳ್ತೀವಿ. ಗ್ಯಾರಂಟಿ ಫಲಾನುಭವಿಗಳನ್ನು ಸೋಸೋದಕ್ಕೆ ಸರ್ಕಾರ ಮುಂದಾಗಿದೆ. ಸಕ್ರಮ ಫಲಾನುಭವಿಗಳು ಯಾರು ಅಂತ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಹುಡುಕಿ ತೆಗಿರಿ, ಆಚೆ ತಂದ್ರಿ ಹೆಸರನ್ನ ಅಕ್ರಮವಾಗಿ ಬಳಸ್ತಾ ಇರೋರ್ದು ಅಂತ ಹೇಳ್ತಿದ್ದಾರೆ. ಗೃಹಲಕ್ಷ್ಮಿ ಗೃಹಜ್ಯೋತಿ ಗ್ಯಾರಂಟಿಗೆ ಹೊಸ ಅರ್ಜಿನ ಹಾಕೊಳ್ಳೇಬೇಕಾಗತ್ತೆ. ಇಲ್ಲಿ ತನಕ ನೀವು ಗ್ಯಾರಂಟಿ ಯೋಜನೆಯ ಮಾನದಂಡದ ಅಡಿಯಲ್ಲೇ ಬಂದರೂ ಕೂಡ ಮತ್ತೊಂದ್ಸಲ ಅರ್ಜಿ ಹಾಕೊಳ್ಳೋದ್ರ ಮೂಲಕ ಡಬಲ್ ಚೆಕ್ಗೆ ಒಳಗಾಗಲೇಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಸರ್ಕಾರ ಮಾಡ್ತಾ ಇದ್ದಂತಹ ಅಪವ್ಯಯ ಅಂದರೆ ಅಪಾತ್ರರಿಗೆ ಮಾಡ್ತಾ ಇದ್ದಂತಹ ಖರ್ಚು ಕಡಿವಾಣ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಹಿಂದೆ ಕೂಡ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ 3.5 ಲಕ್ಷದಷ್ಟು ಅನರ್ಹರನ್ನು ತೆಗೆದುಹಾಕೋ ಕೆಲಸವನ್ನು ಮಾಡಿತ್ತು. ಈಗಲೂ ಕಂಟಿನ್ಯೂ ಮಾಡ್ಬೋದಾಗಿತ್ತು, ಬಟ್ ಹೊಸದಾಗೆ ಮಾಡ್ತೀವಿ ಅಂತಿದ್ದಾರೆ. ಕಾರಣ ಅಧಿಕಾರಿಗಳ ನಡುವಿನ ಸಮನ್ವಯತೆ ಕೊರತೆ ಕಾರಣ. ಸೊ ಫಿಲ್ಟರ್ ಆಗ್ತಿದೆ ಅಂತ ಹೇಳಿದ್ವಿ. ಗೃಹಲಕ್ಷ್ಮಿ ಅವರು ಗರಂ ಆಗಿದ್ದಾರೆ. ಪ್ರತಿಕ್ರಿಯೆ ಕೇಳಿದಾಗ ಮತ್ತೋಗಿ ಕ್ಯೂ ಅಲ್ಲಿ ಯಾವನ್ ನಿಲ್ತಾನೆ ಅನ್ನೋದು ಜನರ ಪ್ರಶ್ನೆ. 3 ರಿಂದ 4 ತಿಂಗಳಿಂದ ನಮ್ಮ ಖಾತೆಗೆ ಹಣ ಕೂಡ ಕರೆಕ್ಟಾಗಿ ಬರ್ತಿಲ್ಲ, ಯಾವಾಗಂದ್ರೆ ಅವಾಗ ಬರುತ್ತೆ, ಮೊದಲು ಹಾಕೋ ದುಡ್ಡನ್ನೇ ಸರ್ಕಾರ ಹಾಕ್ತಾ ಇಲ್ಲ ಅಂತೆಲ್ಲ ಹೇಳಿದ್ರು. ಈಗ ಮತ್ತೊಂದ್ಸಲ ಅರ್ಜಿ ಹಾಕಬೇಕಾ? ಸರಿಯಾಗಿ ಯೋಜನೆ ಕೊಟ್ಟಿದ್ದಿದ್ರೆ ಅರ್ಜಿ ಹಾಕೋದಕ್ಕೇನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಮೊದಲೇ ಅಸಹನೆ ಇದೆ. ಈ ಕೆಲಸ ಕಾರ್ಯ ಎಲ್ಲ ಬಿಟ್ಟು ವಾರಗಟ್ಟಲೆ ಕ್ಯೂ ಅಲ್ಲಿ ನಿಲ್ಬೇಕಂದ್ರೆ ಆಗಲ್ಲ ಅನ್ನೋದನ್ನ ಗೃಹಲಕ್ಷ್ಮಿಯರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಮೊದಲ ಹಂತದ ಅಗ್ನಿ ಪರೀಕ್ಷೆಯಲ್ಲೇ ಸೋಲಾಗುತ್ತಾ ಅನ್ನೋದು ಕುತೂಹಲ. ಆಗಲ್ರಿ, ಅದು ಸಲ್ಸೋದು ಆಗಲ್ಲ. ಅದ್ರ ಆ ಅರ್ಜಿ ಮೇಲೆ ಕೊಡ್ಬೇಕು. ಅವ್ರು ಏನು ಹಿಂದಕ್ಕೆ ಮಾಡ್ಯಾರಲ್ಲ ಅದು ಪ್ರಕಾರ 5 ವರ್ಷ ಅಂತ ಹೇಳ್ಯಾರಲ್ಲ, 5 ವರ್ಷ ನಡೆಸ್ಬೇಕಾದು. ಅವ್ರು ಏನು ಗೌರ್ಮೆಂಟು ಹೇಳಿದ ಮಾತದ ಅವ್ರು ಬರಾಬರಿ ಕೊಡ್ಬೇಕು. ನಮಗೆ ಕೊಟ್ಟರೆ ಅಂದ್ರೆ ಮಾತಿರ್ತದೆ, ಇಲ್ಲ ಅಂದ್ರೆ ಮಾತಿರಲ್ಲ. ಯಾಕೆ ಮಾಡಬೇಕು, ಅದು ಯಾಕೆ ಮಾಡ್ಬೇಕಂತದ್ದು ನಮ್ಮ ಬಡ್ರಿಗೆ ಯಾರು ತಪ್ಪು ಮಾಡ್ಯಾರ ಅವ್ರು ತಪ್ಪಿದ ಅವ್ರಿಗೆ ಹಿಡೀರಿ, ನಮ್ಗೆ ಹಿಡಿಬೇಡ್ರಿ. ನಾವೇನು ಬರೋಬ್ಬರ ಕೆಲಸ ಮಾಡತ್ತಿದ್ದೆವು, ನಮ್ಮ ಕೆಲಸದ ಪ್ರಕಾರ ನಾವು ಹೋಗಿ ನಿಂತು ಅವರಿಗೆ ಅದು ಕೊಡು ಇದು ಕೊಡು ಅಂತಂದ್ರೆ ನಾವು ಎಲ್ಲಿಂದ ಕೊಡಬೇಕು, ಈ ರೊಕ್ಕ ದುಡ್ಡು ಎಲ್ಲಿಂದ ತರಬೇಕು, ನಾವು ಕರ್ಮ ಮಾಡಿಸ್ತಕ್ಕ ನಮ್ಗೆ ಅವು ಹಟ್ಟಿಗೆ ಬರಲ್ಲ. ಡಾಕ್ಲೆಟ್ ಅವೆಲ್ಲ ಯಾಕೆ ಕೊಡಬೇಕು, ಅವು ಡಾಕ್ಲೆಟ್ ಅಂತ ಏನು ಕೂಲಿಗೆ ಹೋಗ್ಬೇಕ್ರಿ ಸರ್ ನಾವೀಗ. ಮತ್ತು ನಾವು ಲೈನಿಗೆ ನಿಂದಿರ್ಬೇಕಂದ್ರೆ ಹೆಂಗೆ ಆಗ್ತದಲ್ಲಿ, ಆಗಲ್ಲ. ಮತ್ತು ಮ್ಯಾಗಿಂದ ಗೌರ್ಮೆಂಟ್ ಏನು ಮಾತಾಡ್ಯದ ಆ ರೂಲ್ಸ್ ಪ್ರಕಾರ ನಡಿಬೇಕು. ಕರೆಂಟ್ ಬಿಲ್ ಮಾಫ್ ಅಂದಾರ, ತಿಂಗಳ ಗೃಹಲಕ್ಷ್ಮಿ ರೊಕ್ಕ ಅಂದಾರ, ಮತ್ತು 60 ವರ್ಷನವರೇನೂ ರೊಕ್ಕ ಅಂದಾರ. 60 ವರ್ಷನವರೇನೂ ರೊಕ್ಕ ಇಲ್ಲ, ಗೃಹಲಕ್ಷ್ಮಿ ರೊಕ್ಕ ಇಲ್ಲ. ಮತ್ತು ಲೈನಿಗೆ ಕೂಲಿ ಬಿಟ್ಟು ನಾವು ಲೈನಿಗೆ ನಿಂದಿರ್ಬೇಕಾಗಿತ್ತು ಅಂದ್ರೆ ನಮ್ಮ ಕಷ್ಟ ಎಷ್ಟು, ನಮ್ಮ ಕಷ್ಟ ಭಾಳ ಅದ. ಮತ್ತು ಕಾನೂನು ಪ್ರಕಾರ ನಡ್ಬೇಕು. ಸರ್ಕಾರ ಏನು ಮಾತಾಡೋದ ಆ ಸರ್ಕಾರ ಪ್ರಕಾರ ನಡಿಬೇಕು. ಬಂದ್ ಮಾಡ್ಬೇಕು ಹೇಳಿದ ಬಿಟ್ಟ. ನಿನ್ನಲ್ಲಿ ಹೋಗಿದ್ದೇವು, 50 ರೂಪಾಯಿ ತಗೊಂಡ್ರ, ಚಿಟ್ಟಿ ಕುಡ್ತೇವೆ ಅಂದಾರ, ಥಮ್ ಓದ್ರಿ ಅಲ್ಲತ್ತಾರ, ಮತ್ತು ತಿಂಗಳಿಗೆ ಬರ್ರಿ ಅಲ್ಲತ್ತಾರ. ಮತ್ತು ತಿಂಗಳಿಗೆ ಒಮ್ಮೆ ಬಂದು ಥಮ್ ತಕೋರಿ, ಒಮ್ಮೆ ಥಮ್ ಕೊಡ್ರಿ, ಒಮ್ಮೆ ರೊಕ್ಕ ಒಯ್ರಿ. ತಿಂಗಳಿಗೆ ಒಮ್ಮೆ ಬರ್ಬೇಕಲ್ಲತ್ತಾರ. ಬರ್ಲು ಅಲ್ಲತ್ತಾರ ಅವ್ರು. ಇದ್ರ ಥಮ್ ಕೊಡಲ್ ಹೋದ್ರಿ ಅಂದ್ರೆ ರೊಕ್ಕ ಬರಲು. ಅರ್ಜಿ ಹಾಕಲ್ಲತ್ತಾರ ಅವ್ರು, ನಾವು ಹಾಕಲ್ಲೇ ಒಲದ್ದೇವು. ನಮ್ಮ ಕೂಲಿ ಹೋಯ್ತು, ನಿನ್ನ ಒಂದು ಹೋಗಿ ನಿಂತಿದ್ದೇವು, ಕೂಲಿ ಹೋಯ್ತು ಬಟ. ಮಕ್ಕಳು ಮರುಗಳು ಮಾಡೋರು ಯಾರು ಬಿರಲ್ರಿ. ಹಂಗೆ ಮಾಡೋರು ಎಲ್ಲಿ ನಾವು ಮಾಡಿ ಅಲ್ಲಿ ಉಣ್ಬೇಕಾ ಏನು ಮಾಡ್ಬೇಕಾ? ಅಲ್ಲಿ ಕೂಲಿ ಅಂದ್ರೆ ನಿಂದ್ರಬೇಕು ಇಲ್ಲಿ ನೀವು. ಅದಕ್ಕೆ ಸೇದಕ್ಕೆ ಬಂದೇವು ನಾವು. ಈಗ ನಮ್ಗೆ ಏನು ಮಾಡ್ತಾರೆ, ತಿಂಗಳಿಗೆ 1200 ರೂಪಾಯಿ ಬಿ ಬರಲ್ಲ. 3 ತಿಂಗಳಾಯ್ತು ಕೊಟ್ಟಿಲ್ಲ. ತಿಂಗಳಿಗೆ 1200 ಬರೋ ಅವು ಬಿ ಬಂದಿಲ್ಲ. ದಿವಸದಾಗ ಓಟ್ ಹಾಕ್ರಿ, ದುಡ್ಡು ಕೊಡ್ತೀವಿ, ಎಲ್ಲ ಸೌಲಭ್ಯ ಮಾಡಿಕೊಡ್ತೀವಿ ಅಂತ ನೀವು ಓಟ್ ಹಾಕ್ಸ್ಕೊಂಡ್ರಿ. ಇವಾಗ ನೋಡಿದರೆ ಅದು ಮಾಡಿಸ್ಬೇಕು ಇದು ಮಾಡಿಸ್ಬೇಕು, ಬರೋದಿಲ್ಲ, ಹಂಗೆ ಹಿಂಗೆ ಅಂತ ಕ್ಯೂನಾಗೆ ನಿಂತ್ಕೊಂಡು ನಾವು ಕಾಯೋಕ್ಕಾಗಲ್ಲ ವಯಸ್ಸಾದವ್ರಿಗೆ ನಮ್ಗೆ ನಿಂತ್ಕೊಳಕ್ಕಾಗಲ್ಲ, ಕಾಯೋಕ್ಕಾಗಲ್ಲ. ಹಂಗಾಗಿ ನಾವು ಅವು ಕೊಡ್ತೀನಿ ಏನ್ರಿ, ಇಲ್ದಿದ್ರೆ ಇಲ್ಲ. ಕೇಳಿದ್ರೆ ತಮ್ಮ ಕೊಡ್ರಿ ಅದು ಕೊಡ್ರಿ ಅಂತಿದ್ದಾರೆ. ನಮಗೆ ಮಕ್ಕಳಿಗೆ ಸ್ಕೂಲ್ಗೆಲ್ಲ ಅಡ್ಮಿಷನ್ ಮಾಡಿಸ್ಬೇಕು, ಬುಕ್ಸಿಗೆಲ್ಲ ದುಡ್ಡು ಬೇಕು, ರೇಷನ್ ಎಲ್ಲ ಕಷ್ಟ ಆಗಿದೆ ಸರ್. ನಾವು ಓಟ್ ಹಾಕಿದ್ದು ಗ್ಯಾರಂಟಿ ಯೋಜನೆ ನೋಡಿಬಿಟ್ಟು ಹಾಕಿದ್ದು. 2,000 ಕೊಡ್ತಾರೆ ತಿಂಗಳ ಅಂತೇಳಿ. ಇವಾಗ 2 ಕಂಟಿನ್ಯೂಸ್ ಆಗಿ ಕೊಡ್ತಿಲ್ಲ. 1 ತಿಂಗಳು ಕೊಟ್ಟ 2 ತಿಂಗಳು ಕೊಡ್ತಿಲ್ಲ. ಇಲ್ಲ ಅಂದರೆ ಕೊಡೋಕ್ಕೆ ಹೋಗ್ಬೇಡ್ರಿ. ಸೀಟಿಗೋಸ್ಕರ ಅವ್ರು ಹೊಡೆದಾಡ್ತಿದ್ದಾರೆ, ನಮ್ಮ ಕಷ್ಟ ಯಾರು ಕೇಳ್ತಾರೆ ಸರ್ ಇಲ್ಲಿ?
ಗೃಹಲಕ್ಷ್ಮಿ ಯೋಜನೆ ಸ್ಕೀಮ್ ಸಂಬಂಧಾಗ ಮತ್ತೊಮ್ಮೆ ಅರ್ಜಿ ಕರೀಲಿಗತ್ತಾರ್ರಿ. ಅದು ಇವಾಗ ಆಲ್ರೆಡಿ ಎಷ್ಟೋ ಜನ ಹೆಣ್ಮಕ್ಳು ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಅರ್ಜಿ ಸಲ್ಲಿಸೋ ಸಂಬಂಧಾಗ ಎಷ್ಟು ಡಾಕ್ಯುಮೆಂಟೇಶನ್ ಕಲೆಕ್ಷನ್ ಮಾಡಿ ಕಷ್ಟಪಟ್ಟು ಅರ್ಜಿ ಹಾಕ್ಯಾರ. ಇವಾಗ ಅವರೆಲ್ಲ ತೊಗೊಳಿಗತ್ತಾರ. ಇವಾಗ ಮತ್ತು ಇವ್ರು ಸರ್ಕಾರ ಅದ್ರಾಗ ಕಟ್ ಮಾಡೋ ಹೆಣ್ಮಕ್ಳದ್ದು ಇದು ಕಟ್ ಮಾಡೋ ಸಂಬಂಧಾಗ ಇದು ಅರ್ಜಿ ಕರೀಲಿಗತ್ತಾರ ಅಂತ ನಮ್ಮ ಅನಿಸಿಕೆ ಅದ. ಇವಾಗ ಮತ್ತು ಅವ್ರು ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಅವ್ರು ಅರ್ಜಿ ಸಲ್ಲಿಸ್ಲಿಕ್ಕೆ ಹೋಗ್ಬೇಕಂದ್ರೆ ಭಾಳ ಪ್ರಾಬ್ಲಮ್ ಆಗ್ತದೆ. ಇವಾಗ ನಿಮ್ಗೆ ಏನಾದ್ರೆ ಡೆತ್ ಆದವ್ರದ್ದು ಅದು ಮಾಡೋದು ಕಟ್ ಮಾಡೋದಿತ್ತಪ್ಪ ಅಂತಂದ್ರೆ ನೀವು ಡೆತ್ ಸರ್ಟಿಫಿಕೇಟ್ ಅಥವಾ ಏನಾದ್ರೆ ಕಾರ್ಪೊರೇಷನ್ಲಿಂತ ಏನು ಇಶ್ಯೂ ಮಾಡ್ತಾರೆ ತೊಗೊಂಡು ಕಿಶಿಂದ ರಾಂಗ್ ಆಧಾರ್ ಕಾರ್ಡ್ ಇದ್ದಿದ್ದು ಅದು ನೋಡಿ ಕಿಶಿಂದ ಇದು ತಪ್ಪದ ಅಂತೀವಿ ಸರ್. ಪೈಲೆ ಏನು ಕೊಟ್ಕೋತ ಬಂದ್ರೆ ಆ ಜನ ಕೊಟ್ಕೋತ ಬರಬೇಕು. ಈಗ ಯಾರು ಡೆತ್ ಆಗಿದ್ರು ಅಂತಂದ್ರೆ ಅವ್ರದ್ದು ಏನದ ಅದು ಸಮಸ್ಯೆ ಅದು ಅದು ಡೆತ್ ಸರ್ಟಿಫಿಕೇಟ್ ಹಚ್ಚಿರಿ, ನೀವು ಯಾರಿದ್ದು ಆಗಿದವ್ರು ಏನದ ಅದು ಕನೆಕ್ಟ್ ಮಾಡಿರಿ ಅಂತ ಹೇಳಕಸಿಂದ ಇದು ಮಾಡಬೇಕು ಸರ್. ಈಗ ಎಲ್ಲರಿಗೂ ಸರಿ ಸಮಾನಾಗಿ ಮತ್ತೆ ಎಲ್ಲರಿಗೂ ಇದು ಕೊಡ್ರಿ ಅಂತಂದ್ರೆ ಕೊಡೋಕ್ಕಾಗಲ್ಲ ಸರ್. ಅವರಿಗೆ ಅದು ಏನದ ಪೈಲೇದು ಅದು ನೋಡ್ಕೊಂಡು ಹೋಗ್ಬೇಕು. ಅವರು ಆ ಥರ ಏನು ಸಮಸ್ಯೆ ಇದ್ದಿದ್ದು ಅದು ಬಂದು ಕಸಿಂದ ಕನೆಕ್ಟ್ ಮಾಡ್ಕೊಂಡು ಅವ್ರದ್ದು ತೆಗಿಬೇಕು ಸರ್. ಹೊಸ ಸಲ್ಸಿಂದ್ರೆ ಆಗಂಗಿಲ್ಲ ಸರ್. ಹಾಂ, ಈ ಅದೇ ಸಲ್ ಮಾಡಬೇಕಾಗುತ್ತೆ. ನಮಗೆ ಗೃಹಲಕ್ಷ್ಮಿ ಏನು ಈಗ ಮತ್ತೆ ಫಾರ್ಮ್ ಏನು ತುಂಬೋದು ಬೇಡ, ನಮ್ಗೆ ಅದೇ ಕಂಟಿನ್ಯೂ ಆದರೆ ಚೆನ್ನಾಗಿರ್ತೈತಿ. ಮತ್ತು ತುಂಬಿದರೆ ಮೊದಲೇ ರಶ್ ಭಾಳ ಆಗ್ತೈತಿ. ಮತ್ತೇನು ಮಾಡೋಕ್ಕಾಗಲ್ಲ, ನಮ್ಗೆ ಅದೇ ಕಂಟಿನ್ಯೂ ಇದ್ರೆ ಸಾಕು. ಈಗ ಬಂದಿಲ್ಲ, 3 ತಿಂಗಳೇನೋ ಆಯಿತು, 2-3 ತಿಂಗಳಾಯ್ತು ಬಂದಿಲ್ಲ. ಬಂದಿಲ್ಲ, ಗೊತ್ತೈತಿ ಆದರೂ ಸುಮ್ಮನಾದೇವಿ. ಹಾಂ ಗೊತ್ತೈತಿ, ಈಗ ಗೊತ್ತದ. ಹೋಗಿ ಸೆಂಟ್ರ್ ಕೇಳಿದ್ವಿ, ಇನ್ನೂ ಬಂದಿಲ್ಲ ಅಂತ ಹೇಳಿದರು. ಬಂದಿಲ್ಲ ಅಂದರೆ ಎಲ್ಲರಿಗೂ ತೊಂದರೆ ಆಗ್ತಾ ಇದ್ದೀರಿ. ಮೊದಲಿನ ಫಾರ್ಮ್ ಇದ್ದಿದ್ದ ಚೆನ್ನಾಗಿತ್ತು, ಈಗ ತುಂಬಬೇಕಂದ್ರೆ ಎಲ್ಲರೂ ತೊಂದರೆ ಆಗ್ತದೆ. ಮತ್ತು ಯಾಕಂದ್ರೆ ಜನಸಂಖ್ಯೆನೇ ಭಾಳ ಆಗ್ತೈತಿ. ನನಗೆ ಬಂದಿಲ್ಲ ನಿನಗೆ ಬಂದಿಲ್ಲ ಅಂದ್ರೆ ಜಗಳ ಆಗ್ತದೆ. ಅದಿರೋಂಥ ಇದ್ರೆ ಇವಾಗ ಬೆಟ್ರ್ ಚೆನ್ನಾಗಾಗತ್ತೆ ಅಷ್ಟೇ. ಈಗ 2-3 ತಿಂಗಳಾಗೈತೆ ರೀ, ಅದು ಬೇಡ ಅನ್ನಿಸ್ತೈತೆ ನಮಗೆ. ಅಲ್ಲ CM ಬದಲ ಆದ್ರೂ ಅದೆಲ್ಲ ಮೇಂಟೆನೆನ್ಸ್ ಮಾಡ್ಬೇಕಲ್ರಿ. ನಿಂತು ತೊಂದರೆ ಆಗುತ್ತೆ, ಪಾಳೆ ಭಾಳ ಇರುತ್ತೆ, ಗುದ್ದಾಡಾಗತ್ತೆ, ಒಂದ್ರ ಮೇಲೆ ಬೀಳ್ತಾರೆ, ಭಾಳ ತ್ರಾಸಾಗುತ್ತೆ. ಜನಸಂಖ್ಯೆ ಭಾಳ ಆಗುತ್ತೆ ಅಲ್ಲ. ಹಾಂ, ಇದೇ ಕಂಟಿನ್ಯೂ ಆದರೆ ಚೆನ್ನಾಗಿರುತ್ತೆ. ಅದು ಹಿಂದೆ ಅರ್ಜಿ ಹಾಕಿದ್ದೀರಿ ವಾರಗಂಟ್ಲೆ ನಿಂತ್ಕೊಂಡು. ಅವಾಗ ಅದ ದುಡ್ಡನ್ನು ಈಗ ಮತ್ತೆ ಹಾಕಾಕತ್ತಾರಲ್ರಿ, ಅದ ದುಡ್ಡನ್ನು ಈಗ ನಮ್ಮ ಬ್ಯಾಂಕ್ ಅಕೌಂಟಿಗೆ ಹಾಕಿದ್ರೆ ಸಾಕ್ರಿ ಸರ್. ಅರ್ಜಿ ಹಾಕೋದು ಏನಿಲ್ರಿ, ವಾರಗಂಟ್ಲೆ ನಿಂತ್ಕೊಂಡು ದುಡ್ಕೊಂಡು ತಿನ್ನೋರಿಗೆ ಬಡವರಿಗೆ ವಾರಗಂಟ್ಲೆ ನಿಂತ್ಕೊಂಡು ಅರ್ಜಿ ಹಾಕೋಕ್ಕಾಗಲ್ರಿ ಸರ್. ಎಲ್ಲ ಸಮಸ್ಯೆ ಆಕತ್ರಿ. ಈಗ ದುಡ್ಕೊಂಡು ತಿನ್ನೋರಿಗೆ ಪದೇ ಕ್ಯೂನ್ಯಾಗ ನಿಂತ್ಕೊಳೋದು ಭಾಳ ಸಮಸ್ಯೆ ಆಕತ್ರಿ ಸರ್. ಹಾಗಾಗಿ ಈಗ ಅದ ಅಕೌಂಟಿಗೆ ಅದ ದುಡ್ಡು ಹಾಕಿದ್ರೆ ಸಾಕ್ರಿ ನಮಗೆ. ಅದು